ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಸಿಂಹ ರಾಶಿ, ಸಿಂಹ ಲಗ್ನ, ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತ ಅಕ್ಟೋಬರ್ ತಿಂಗಳಲ್ಲಿ ಸಿಂಹ ರಾಶಿಗೆ ಗುರುವಿನ ಸ್ಥಳ ಬದಲಾವಣೆ ಆಗ್ತಿದೆ. ಸಿಂಹ ರಾಶಿಯವರಿಗೆ ಗುರುವಿನ ಬಲ ಕ್ಷೀಣಿಸ್ತಾ ಇದೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಶುಕ್ರ ತನ್ನ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಕೆಲವೊಂದು ಅನುಕೂಲಕರವಾದಂತಹ ಫಲಗಳನ್ನ ನೀವು ಶುಕ್ರ ನೀಚ ಆದ್ರೂ ಕೂಡ ನೀವು ಅನುಭವಿಸಬಹುದು. ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ ಶುಕ್ರ ನೀಚ ಆಗೋದ್ರಿಂದ. ಜೊತೆಗೆ ರವಿ ಕೂಡ ಈ ಬರುವಂತಹ ತಿಂಗಳಲ್ಲಿ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಾನೆ, ತನ್ನ ನೀಚ ಸ್ಥಾನದಿಂದ. ಮಂಗಳ ಮತ್ತೆ ಬುಧನ ಜೊತೆಗೆ ಸಂಯೋಗ. ಮಂಗಳ ಮತ್ತೆ ಬುಧ ನಿಮ್ಮ ತೃತೀಯ ಸ್ಥಾನದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲ, ಕೆಲವೊಂದು ಲಾಭಗಳನ್ನ ತಂದು ಕೊಡುವಂತಹ ತಿಂಗಳು ಕೂಡ ಆಗಿರುತ್ತೆ. ರಾಹು ನಿಮ್ಮ ಸಪ್ತಮ ಸ್ಥಾನದಿಂದ ಸಂಚಾರ ನಾನಾ ರೀತಿಯ ಅವಕಾಶಗಳು, ಅನುಕೂಲಗಳು ಮತ್ತೆ ಸುಮಾರಷ್ಟು ಬೇರೆ ಬೇರೆ ವ್ಯಕ್ತಿಯರ ಜೊತೆಗೆ ವ್ಯವಹಾರವನ್ನ ಮಾಡುವಂತಹ ಅವಕಾಶಗಳನ್ನು ಕೂಡ ತಂದು ಕೊಡ್ತಾನೆ. ಕೇತು ಎಲ್ಲೋ ಒಂದು ರೀತಿಯಲ್ಲಿ ಆತಂಕ, ಭಯ ಮತ್ತೆ ಮಾನಸಿಕ ಒತ್ತಡ ನಿಮ್ಮ ರಾಶಿಯಿಂದನೇ ಸಂಚಾರ. ಜೊತೆಗೆ ಶನಿಶ್ಚರ ಅಷ್ಟಮ ಸ್ಥಾನದಿಂದ ವಕ್ರೀಯ ಸಂಚಾರ ಆಗಿರೋದ್ರಿಂದ ನಾನಾ ರೀತಿಯ ಏರುಪೇರುಗಳನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ ಬರುವಂತಹ ತಿಂಗಳು. ನೋಡಿ, ಗುರುವಿನ ಸ್ಥಳ ಬದಲಾವಣೆ ಆಗೋದ್ರಿಂದ ಮುಖ್ಯವಾಗಿ ಗುರುವಿನ ಬಲದಲ್ಲಿ ನೀವು ಒಂದು ಕ್ಷೀಣತೆಯನ್ನು ನೋಡುವಂತ ಸಾಧ್ಯತೆ ಇರುತ್ತೆ. ನಿಮ್ಮಲ್ಲಿರುವಂತಹ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ಆಕಸ್ಮಿಕವಾಗಿ ಬರುವಂತಹ ಲಾಭಗಳಾಗಿರ್ಬೋದು, ಇವೆಲ್ಲದರಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಈ ಬರುವಂತಹ ತಿಂಗಳಲ್ಲಿ ಏರುಪೇರುಗಳನ್ನ ನೋಡುವಂತದ್ದಾಗಿರುತ್ತೆ. ವಿಪರೀತ ಖರ್ಚುಗಳಾಗಿರ್ಬೋದು, ಹಳೆಯ ಸಾಲ ಆಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ತೀರಿಸಬೇಕಾದಂತಹ ಒತ್ತಡ, ಅನಿವಾರ್ಯತೆ ಕೂಡ ಇರುತ್ತೆ. ನಿಮಗೆ ಹಿರಿಯರ ಮಾರ್ಗದರ್ಶನ ಆಗಿರ್ಬೋದು ಮತ್ತೆ ಸಪೋರ್ಟು, ಇದೆಲ್ಲದರಲ್ಲೂ ಕೂಡ ಏರುಪೇರುಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಗಮನ ಕೊಡದೇ ಇರುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ನೇಮ್ ಫೇಮ್ ಆಗಿರ್ಬೋದು, ಸ್ವಲ್ಪ ಏರುಪೇರುಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಈಸಿ ಆದಂತಹ ಅವಕಾಶಗಳು, ಅನುಕೂಲಗಳಾಗಿರ್ಬೋದು, ನೀವು ಮಾಡಿದಂತಹ ಕೆಲಸ ಮತ್ತೆ ಪ್ರಯತ್ನದಲ್ಲಿ ಸಡನ್ ಆಗಿ ಸಕ್ಸಸ್ ಕೂಡ ನೋಡುವಂಥದ್ದಿರುತ್ತೆ. ಶುಕ್ರ ನೀಚನಾದ್ರೂ ಕೂಡ ಕೆಲವೊಂದು ಫಲಗಳನ್ನೇ ಅತಿ ಶೀಘ್ರವಾಗಿ ಕೊಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಹಣಕಾಸು, ದುಡ್ಡು ಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಹಣಕಾಸಿನ ಹರಿವು ಕೂಡ ಇರುತ್ತೆ. ಆದರೆ ವಿಪರೀತ ಓಡಾಟಗಳನ್ನ ಮಾಡಬೇಕಾಗತ್ತೆ, ಹೊಸ ಹೊಸ ಯೋಜನೆಗಳನ್ನ ಹಾಕಬೇಕಾಗತ್ತೆ, ಹೊಸ ಒಪ್ಪಂದಗಳ ಬಗ್ಗೆ, ಹೊಸ ವ್ಯವಹಾರದ ಬಗ್ಗೆ ಗಮನವನ್ನು ಹರಿಸುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಕೆಲವೊಂದು ಅನಿವಾರ್ಯ ಕಾರಣದ ಬದಲಾವಣೆಗಳನ್ನ ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ನೋಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಗಮನವನ್ನ ಕೊಡಬೇಕಾಗತ್ತೆ. ವಿಪರೀತವಾದಂತಹ ಖರ್ಚುಗಳನ್ನ ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಆದಾಯ ಮತ್ತೆ ಖರ್ಚು ಇವೆಲ್ಲವುದ್ರೂ ಕೂಡ ಸಮನಾಗಿ ಇರುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ವಾಣಿ, ನಿಮ್ಮ ಕುಟುಂಬ ಸ್ಥಾನದಿಂದ ಶುಕ್ರನ ಸಂಚಾರ, ನೀಚ ಸಂಚಾರ ಇರೋದ್ರಿಂದ ನಿಮ್ಮ ಮಾತಾಗಿರ್ಬೋದು, ನಿಮ್ಮ ನೋಡುವಂತಹ ಕೋಣ ಆಗಿರ್ಬೋದು, ಅದರಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತಿಗೆ ಕೆಲವೊಂದು ರೀತಿಯಲ್ಲಿ ಗೌರವ ಸಿಗದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ವರ್ಚಸ್ಸಾಗಿರ್ಬೋದು, ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಈ ಬರುವಂತಹ ತಿಂಗಳಲ್ಲಿ ಕಾಪಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ರವಿ ಕೂಡ ತನ್ನ ನೀಚ ಸ್ಥಾನದಿಂದ ಸಂಚಾರ. ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಪರಸ್ಥಳಕ್ಕೆ ಹೋಗಬೇಕಾದಂಥದ್ದಾಗಿರ್ಬೋದು, ಬೇರೆಯವರ ಒಂದು ನಿರ್ಧಾರದ ಮೇಲೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಅವಲಂಬಿತವಾಗಿರುತ್ತೆ. ಸಡನ್ ಆಗಿ ಪ್ಲಾನಿಂಗ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಧೈರ್ಯ, ಸಾಹಸ ಕಾರ್ಯಗಳಾಗಿರ್ಬೋದು, ಅತಿ ಒತ್ತಡದಿಂದ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಒಪ್ಪಂದಗಳಾಗಿರ್ಬೋದು, ಓಡಾಟಗಳಾಗಿರ್ಬೋದು, ಸಂಬಂಧ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚಿನ ಗಮನ ಈ ಬರುವಂತಹ ತಿಂಗಳಲ್ಲೂ ಕೂಡ ಸಿಂಹ ರಾಶಿಯವರು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ದೂರದ ಪ್ರಯಾಣ ಆಗಿರ್ಬೋದು, ದೂರದ ವ್ಯಕ್ತಿಯ ಜೊತೆಗೆ ವ್ಯವಹಾರಗಳನ್ನ ಮಾಡುವಂಥದ್ದಾಗಿರ್ಬೋದು, ವಿದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಅವಕಾಶ, ಅಪಾರ್ಚುನಿಟಿಗಳನ್ನ ನೋಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಹೊಸ ಅವಕಾಶಗಳು ಕೂಡ ಈ ಸಿಂಹ ರಾಶಿಯವರು ನೋಡುವಂಥದ್ದಿದೆ. ಸುಮಾರಷ್ಟು ದಿನಗಳಿಂದ ಮಾಡಿದಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಯಾವುದಾದ್ರೂ ವಾಹನಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಅದರ ಮೇಲೆ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ಆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಲಾಭವನ್ನ ನೋಡುವಂಥದ್ದಿರುತ್ತೆ. ವಾಹನ ಯೋಗ, ಭೂಮಿ ಯೋಗ,
ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಹೊಸ ಹೊಸ ಅಗ್ರಿಮೆಂಟ್ ಅನ್ನ ಮಾಡುವಂತ ಅವಕಾಶಗಳು, ಲೋನ್ಸ್ ಆಗಿರ್ಬೋದು, ಪ್ರಾಪರ್ಟಿ ಪರ್ಚೇಸ್ ಆಗಿರ್ಬೋದು, ಈ ವಿಚಾರದಲ್ಲಿ ನಿಮಗೆ ತುಂಬಾ ಉತ್ತಮವಾದಂತ ಅವಕಾಶ ಅನುಕೂಲಗಳು ಕೂಡ ಇರುತ್ತೆ. ಗುರು ನಿಮಗೆ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಹಳೆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂಥದ್ದಾಗಿರ್ಬೋದು, ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂತ ಅವಕಾಶಗಳಿರುತ್ತೆ. ಯಾವುದಾದ್ರೂ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಸಾಲ ಇರಬಹುದು, ನಿಮ್ದು ಯಾವುದಾದ್ರೂ ಪೆಂಡಿಂಗ್ ಇರುವಂತಹ ಪೇಮೆಂಟ್ಸ್ ಆಗಿರ್ಬೋದು, ಅದನ್ನ ನೀವು ಸರಿ ಮಾಡಿಕೊಳ್ಳುವಂತ ಅವಕಾಶ ಯೋಗಗಳು ಕೂಡ ಇರುತ್ತೆ. ಯಾವುದಾದರೂ ಲೀಗಲ್ ವಿಚಾರಗಳಿದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಮಕ್ಕಳ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಸಂತಾನದ ವಿಚಾರದಲ್ಲಿ ಕೆಲವೊಂದು ವಿದ್ಯಾಭ್ಯಾಸದಲ್ಲಿ ಏರುಪೇರುಗಳನ್ನು ನೋಡುವಂಥದ್ದಾಗಿರ್ಬೋದು, ಅವರನ್ನ ಬೇರೆ ಸ್ಥಳಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸುವಂತಹ ಯೋಜನೆಗಳಾಗಿರ್ಬೋದು, ಅವೆಲ್ಲದರ ಬಗ್ಗೆ ಹೆಚ್ಚಿನ ಗಮನ ಮತ್ತೆ ಆ ಸಂಬಂಧಪಟ್ಟಂತಹ ಫೋಕಸ್ ಇರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಲಕ್ ಫ್ಯಾಕ್ಟರ್ ಕೂಡ ನಿಮಗೆ 50-50 ಆಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಸಂಪೂರ್ಣವಾಗಿ ನಿಮ್ಮ ಲಕ್ಕಿನ ಮೇಲೆ ನೀವು ಅವಲಂಬನೆ ಆಗಿರಬಾರ್ದು. ಇಲ್ಲ ಅಂದ್ರೆ ನಿಮಗೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಶೀಘ್ರದ ಫಲ ಮತ್ತೆ ಪ್ರಗತಿ ಕಾಣೋದಿಲ್ಲ. ಗುರುವಿನ ಬಲ ಕ್ಷಣಿಸಿದ ತಕ್ಷಣ ನಿಮಗೆ ಕಾರ್ಯದಲ್ಲಿ ಒಂದು ಎಂಡ್ ರಿಸಲ್ಟ್ ನೋಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅತಿಯಾದಂತಹ ಶ್ರಮ ಪ್ರಯತ್ನವನ್ನ ಮಾಡಲೇಬೇಕಾದಂತ ಇರುತ್ತೆ. ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು, ಪೈಪೋಟಿ ಕಾಂಪಿಟೇಷನ್ ಅತಿಯಾಗಿರುತ್ತೆ. ಹೆಚ್ಚಿನ ಒತ್ತಡವನ್ನ ನೀವು ಬರುವಂತಹ ತಿಂಗಳಲ್ಲಿ ನೋಡಬೇಕಾದಂಥದ್ದಿರುತ್ತೆ. ಜಾಬ್ ಅಲ್ಲಿ ಹೆಚ್ಚಿಗೆ ಕಾಂಪಿಟೇಷನ್ ಆಗಿರ್ಬೋದು, ಅತಿಯಾದಂತಹ ಒಂದು ಪ್ರೆಷರ್ ಕೂಡ ಇರುತ್ತೆ. ನಾನಾ ರೀತಿಯ ಬದಲಾವಣೆಗಳು, ಆಕಸ್ಮಿಕ ಪರಿವರ್ತನೆಗಳನ್ನ ನೋಡುವಂಥದ್ದಿರುತ್ತೆ. ಇದರಿಂದಾಗಿ ನಿಮಗೆ ಅತಿಯಾದಂತಹ ಮಾನಸಿಕ ಒತ್ತಡ, ಎಂಗ್ಸೈಟಿ ಆಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸುಮಾರಷ್ಟು ಜನರಿಗೆ ಉದ್ಯೋಗದ ಬದಲಾವಣೆಗಳನ್ನ ನೋಡುವಂತಹ ನಿರೀಕ್ಷೆ ಇರುತ್ತೆ. ಇಲ್ಲಾಂದ್ರೆ ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳನ್ನ ಬಿಟ್ಟು ಬೇರೆ ಕಡೆ ಕೆಲಸ ಕಾರ್ಯಗಳನ್ನ ಹುಡುಕಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಸಿಂಹರಾಶಿ ಸಿಂಹಲಗ್ನದವರಿಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಆಲೋಚನೆ ಆಗಿರ್ಬೋದು, ಪ್ರಯತ್ನವನ್ನ ಮಾಡಲೇಬೇಕು. ಯಾಕಂದ್ರೆ ಅಷ್ಟಮದಿಂದ ಶನಿಯ ಸಂಚಾರ ಇರೋದು ನಾನಾ ರೀತಿಯ ಸಮಸ್ಯೆಗಳಾಗಿರ್ಬೋದು, ಬದಲಾವಣೆಗಳನ್ನ ಅತಿ ಶೀಘ್ರವಾಗಿ ತಂದು ಕೊಡ್ತಾನೆ. ಜೊತೆಗೆ ಸಾಲಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗಿರ್ಬೋದು, ಹೊಸ ಬೆಳವಣಿಗೆಯನ್ನ ನೋಡುವಂಥದ್ದಿರುತ್ತೆ. ಭೂಮಿ, ವಾಹನ ಮತ್ತೆ ನಿಮ್ಮ ಸುಖ ಸೌಕರ್ಯಗಳಿಗೆ ಕೆಲವೊಂದು ಋಣವನ್ನ ನೋಡುವಂತಹ ಸಾಧ್ಯತೆ ಇಲ್ಲ. ಅಂದ್ರೆ ಲೋನ್ಸ್ಗೆ ಹೋಗ್ಬೇಕಾದಂಥದ್ದಿರುತ್ತೆ. ನಿಮಗೆ ಅವಶ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾತ್ರ ನೀವು ದುಡ್ಡು ಕಾಸಿನ ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿ. ಅತಿಯಾದಂತಹ ಒಂದು ಸಾಲದ ಹೊರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಕಷ್ಟವನ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಒಂದು ಸಾಲವನ್ನ ಮಾಡಿದ್ರೆ ತೊಂದರೆಗೆ ಈಡಾಗಬೇಕಾದಂತಹ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳು ಕೆಲವೊಂದು ಅತಿ ಶೀಘ್ರವಾಗಿ ಮತ್ತೆ ಕೆಲವೊಂದು ಈಸಿಯಾಗಿ ನಡೆಯುವಂಥದ್ದಿರುತ್ತೆ. ಅದರಿಂದ ನಿಮಗೆ ಹಣಕಾಸು ಕೂಡ ನಿಮಗೆ ಅತಿ ಶೀಘ್ರವಾಗಿ ಬರುತ್ತೆ, ಶುಕ್ರ ನೀಚನಾಗಿರೋದ್ರಿಂದ. ಆದರೆ ಬಂದಂತಹ ದುಡ್ಡನ್ನ ಸ್ಥಿರವಾಗಿ ಉಳಿಸಿಕೊಳ್ಳೋದಕ್ಕೆ ಅದು ಕಷ್ಟ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನೀವು ಮಾಡುವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ರೀತಿಯ ಕಾನ್ಫಿಡೆನ್ಸ್ನ ಕೊರತೆ ಇರುತ್ತೆ. ಹೊಸದಾದಂತಹ ಬದಲಾವಣೆ ಮಾಡಬೇಕಾದಂತ ಒಂದು ಮಾನಸಿಕ ಸ್ಥಿತಿ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬರುವಂತಹ ತಿಂಗಳಲ್ಲಿ ಅತಿಯಾಗಿರುತ್ತೆ. ಮಂಗಳ ನಿಮ್ಮ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿರೋದು ಬುಧನ ಜೊತೆಗೆ, ಮಿತ್ರರ ಜೊತೆಗೆ ಓಡಾಟಗಳಾಗಿರ್ಬೋದು, ಮತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಾಗಿರ್ಬೋದು, ಸುಮಾರಷ್ಟು ಕೆಲಸ ಕಾರ್ಯಗಳು ಸಹಕಾರದಿಂದ ಸಪೋರ್ಟ್ ಇಂದ ಅದನ್ನ ಮುಗಿಸುವಂಥದ್ದಾಗಿರ್ಬೋದು, ಇವೆಲ್ಲದರ ಅವಕಾಶಗಳು ಕೂಡ ಇರುತ್ತೆ. ಆದರೆ ನಿಮ್ಮ ಒಂದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡೋದರಲ್ಲಿ ನಿಮ್ಮ ಮಿತ್ರರ ಸಹಕಾರ ಆಗಿರ್ಬೋದು, ಅನ್ಯ ವ್ಯಕ್ತಿಗಳ ಒಂದು ಪಾಲುದಾರಿಕೆ ಅವಶ್ಯವಾಗಿರಬೇಕಾಗತ್ತೆ ಈ ಬರುವಂತಹ ತಿಂಗಳಲ್ಲಿ. ಗುರು ನಿಮಗೆ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದು ಆಕಸ್ಮಿಕವಾದಂತಹ ಏರುಪೇರುಗಳನ್ನ ನೋಡುವಂಥದ್ದಿದೆ. ನಿಮಗೆ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರ್ಬೋದು, ಜೊತೆಗೆ ಲಂಗ್ಸು, ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಬ್ಲ್ಯಾಡರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇವೆಲ್ಲವನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ತುಂಬಾನೇ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಆಸ್ಪತ್ರೆಗಳ ಓಡಾಟಗಳನ್ನ ನೀವು ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ನಿಮ್ಮ ಸಲುವಾಗಿ ಆಗಿರ್ಬೋದು, ಕುಟುಂಬ ಮತ್ತೆ ನಿಮ್ಮ ಮಕ್ಕಳ ಸಲುವಾಗಿ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ಕೂಡ ನೋಡ್ತಾ ಇರ್ತೀರಾ. ಆದರೆ ನಿಮ್ಮ ಧೈರ್ಯ, ಸಾಹಸ ಕಾರ್ಯ ಮತ್ತೆ ನಿಮ್ಮ ಜ್ಞಾನದಿಂದ ಅದನ್ನ
ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಒಂದು ಅವಕಾಶ ಮತ್ತೆ ಆ ಸಂಬಂಧಪಟ್ಟಂತಹ ಸಾಮರ್ಥ್ಯನೂ ಕೂಡ ಸಿಂಹರಾಶಿಗೆ ಬರುವಂತಹ ತಿಂಗಳಲ್ಲಿ ಇರುತ್ತೆ. ನೋಡಿ, ಮುಖ್ಯವಾಗಿ ಯಾವುದೇ ರೀತಿಯ ವಾದ ವಿವಾದಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಉತ್ತಮವಾದಂತಹ ಕಾಲಾವಕಾಶನೂ ಬರುತ್ತೆ. ಆದರೆ ಯಾವುದೇ ರೀತಿಯ ಕಾಂಪ್ರಮೈಸ್ ಕೂಡ ನಿಮ್ಮ ಕೈಯಿಂದ ಕೆಲವೊಂದು ಖರ್ಚುಗಳನ್ನ ಮಾಡಿಸುವಂತಹ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ತುಂಬಾನೇ ಉದಾರವಾದಂಥದ್ದು ಮತ್ತೆ ದೊಡ್ಡ ಮಟ್ಟಿನ ಒಂದು ದೃಷ್ಟಿಕೋನವನ್ನ ಇಟ್ಟು ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಬೇಕು. ನೋಡಿ, ಏನು ಪರಿಹಾರ ಮಾಡ್ಕೋಬೇಕು ಸಿಂಹರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ? ಮುಖ್ಯವಾಗಿ ಶನಿಶ್ಚರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಶನಿ ಮಹಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳೋ ಜೊತೆಗೆ ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡೋದು ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡೋದ್ರಿಂದನೂ ಶನಿ ಮಹಾತ್ಮನ ಒಂದು ಪ್ರಭಾವ ಕಮ್ಮಿ ಆಗುತ್ತೆ. ಸೋಮವಾರ ದಿವಸ ಈಶ್ವರನಿಗೆ ಜಲಾಭಿಷೇಕ ಮತ್ತೆ ಕ್ಷೀರಾಭಿಷೇಕ ಮಾಡೋದ್ರಿಂದ ಶನಿ ಮಹಾತ್ಮನ ಒಂದು ಕೃಪೆ ನಿಮ್ಮ ಮೇಲೆ ಆಗುವುದರಿಂದ ಸುಮಾರಷ್ಟು ಅಡೆತಡೆಗಳೆಲ್ಲ ನಿವಾರಣೆಗಳಾಗತ್ತೆ. ಎರಡನೇದಾಗಿ ಗುರುವಿನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಆರಾಧನೆಗಳಾಗಿರ್ಬೋದು, ಗುರು ಚರಿತ್ರೆಯ ಪಠನೆ ಮಾಡೋದಾಗಿರ್ಬೋದು, ಮತ್ತೆ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡ್ತಾ ಬನ್ನಿ. ಅದರಿಂದ ನಿಮಗೆ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನಿಮಗೆ ಆಕಸ್ಮಿಕವಾಗಿ ಹಣಕಾಸಿನ ತೊಂದರೆ ಮತ್ತೆ ಆರೋಗ್ಯದ ಏರುಪೇರುಗಳೆಲ್ಲ ನಿವಾರಣೆಗಳಾಗುವಂತ ಅವಕಾಶಗಳಿರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಸೂರ್ಯನ ರತ್ನ ಮಾಣಿಕ್ಯವನ್ನ ಧಾರಣೆ ಮಾಡೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಆಯಿತು, ನೀವು ಮಾಡಿದಂತಹ ಒಂದು ಕಾರ್ಯದಲ್ಲಿ ಸಫಲತೆಯನ್ನು ನೋಡೋದಾಗಿರ್ಬೋದು, ಮತ್ತೆ ನಿಮಗೆ ತುಂಬಾನೇ ಒಂದು ಓಡಾಟದಿಂದ ಸಕ್ಸಸ್ ಅನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.